ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿವೃತ್ತ ಸೇನಾಧಿಕಾರಿ ರಾಘವೇಂದ್ರ ರಾವ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ಬಿಜೆಪಿ ವಕ್ತಾರರು ಆದಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ಕಾಂತಿ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲ ಕ್ಷಣಗಳಲ್ಲೇ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಕೂಡ ಜಾಯಿನ್ ಆಗಿಬಿಡ್ತಾರೆ. ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀವಿ ಈ ಡಿಬೇಟ್ ಅಲ್ಲಿ. ಮೊದಲೇದಾಗಿ ನೇರವಾಗಿ ಬಸವರಾಜ್ ಮಾಲ್ಗತ್ತಿ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಈ ಘಟನೆ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮಗೆ ಅಂತ? ಅಂದ್ರೆ ನಾವು ಅನ್ಕೊಂಡು ಏನೋ ಸಹಜವಾಗಿ CNG ಏನಾದರೂ ಬ್ಲಾಸ್ಟ್ ಆಗಿದೆಯಾ, ಸಿಲಿಂಡರ್ಸ್ ಬ್ಲಾಸ್ಟ್ ಆಗಿರಬಹುದಾ ಅನ್ಕೊಂಡ್ವಿ. ಬಟ್ ಹೋಗ್ತಾ ಹೋಗ್ತಾ ಅದರ ತೀವ್ರತೆ ನೋಡಿದಾಗ ಇದು ಬೇರೆ ಉದ್ದೇಶಕ್ಕೆ ಆಗಿರಬಹುದು ಅನ್ನುವಂಥ ಅನುಮಾನಗಳು ದಟ್ಟವಾಯಿತು. ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಈ ಸುದ್ದಿ ಕೇಳಿದಾಗ? ಅದು CNG ಬ್ಲಾಸ್ಟ್ ಆದರೆ ಒಂದೇ ಕಾರಿಗೆ ಮೊದಲು ಎಫೆಕ್ಟ್ ಆಗುತ್ತೆ. ಹೌದು. ಈ ಸಡನ್ ಆಗಿ ಎರಡು ಕಾರಿಗೆ ಅಟ್ ಎ ಟೈಮ್ ಬ್ಲಾಸ್ಟ್ ಆಗಿತ್ತು. ಆ ಕಾರ್ನಾಗೂ ಇತ್ತು, ಈ ಕಾರ್ನಾಗಿತ್ತು ಗೊತ್ತಿಲ್ಲ. ಎರಡು ಕಡೆಯೂ ಇಟ್ಟಿರ್ಬೋದು. ಮೂರನೇ ಕಾರ್ ಸದ ಎಫೆಕ್ಟ್ ಆಗಿದೆ. ಸುಮಾರು ಜನ ತೀರ್ಕೊಂಡಿದ್ದಾರೆ. ಆಮೇಲೆ ಇಂಜೂರ್ಡ್ ಸಾಕಷ್ಟು ಜನ ಆಗಿದ್ದಾರೆ. ಇದು ನೀವು ಹೇಳಿದಾಗೆ ಅತ್ಯಂತ ಜನ ನಿಬಿಡೋದಂಥ ಸ್ಥಳ ಅದು. ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲೇ VVIP ಪ್ಲೇಸ್ ಇದೆ, ಕೆಂಪುಕೋಟೆ. ಅಲ್ಲಿ ಇಷ್ಟೊಂದು ನಿಬಿಡವಾದಂಥ ಇಂಪಾರ್ಟೆಂಟ್ ಪ್ಲೇಸ್ನಲ್ಲಿ ಆ ಕಾರ್ 3 ಗಂಟೆವರೆಗೂ ಪಾರ್ಕ್ ಮಾಡಿದ್ದಾರೆ. ಈ 3 ಗಂಟೆವರೆಗೂ ಪಾರ್ಕ್ ಮಾಡಿದ್ದಲ್ಲದೆ ಸ್ಫೋಟಕ ವಸ್ತುಗಳನ್ನು ಇಟ್ಕೊಂಡು ಇಡೀ ಜಾಗದಲ್ಲಿ ಸುತ್ತಾಡಿದ್ದಾರೆ. ಇದು ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಏನು ಮಾಡ್ತಾ ಇತ್ತು, ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಇದು 3 ಗಂಟೆ ನಿಲ್ತದ ಗಾಡಿ ಅಂದರೆ ಇಂಪಾರ್ಟೆಂಟ್ ಪ್ಲೇಸ್ನಲ್ಲಿ ಬಂದು ಚೆಕ್ ಮಾಡುವಂಥದ್ದು ಇದು ಇಲ್ವಾ? ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಏನಿಲ್ವಾ? ಇಷ್ಟೊಂದು ನೆಗ್ಲಿಜೆನ್ಸಾ? ಇದು ಕ್ಲಿಯರ್ ಕಟ್ ಆಫ್ ನೆಗ್ಲಿಜೆನ್ಸು. ನಮಗನಿಸ್ತಪ್ಪ, ಪೆಹಲ್ಗಾಮ್ ದಾಳಿ ಬಳಿಕ ಗುಪ್ತಚರ ಇಲಾಖೆ ಮತ್ತಷ್ಟು ಸ್ಟ್ರಾಂಗ್ ಆಗಿರಬಹುದು. ಕೆಲ ಅಧಿಕಾರಿಗಳ ಎತ್ತಂಗಡಿ ಆಯ್ತು, ಬೇರೆ ಇನ್ಯಾರೋ ಪ್ರಾಮಾಣಿಕ ಅಧಿಕಾರಿಗಳನ್ನ ತಂದು ಕೂರಿಸೋ ಪ್ರಯತ್ನಗಳಾಯ್ತು. ಸ್ವಲ್ಪ ಗುಪ್ತಚರ ಇಲಾಖೆ ಸ್ಟ್ರಾಂಗ್ ಆಗಿರಬಹುದು ಅನ್ನುವಂತ ಇತ್ತು. ಬಟ್ ಅದು ಮತ್ತೆ ಫೇಲ್ಯೂರ್ ಆಯ್ತಾ? ಎಲ್ಲಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಕಾಶ್ಮೀರದಲ್ಲಿ ಮಾತ್ರ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದಾರೆ ಆ ಇನ್ಸಿಡೆಂಟ್ ಆದ್ಮೇಲೆ. ಬಟ್ ಪಕ್ಕದಲ್ಲಿನೇ ಇದೆ ಇಲ್ಲ ಡೆಲ್ಲಿ, ಅಲ್ಲಿನೂ ಪ್ರಿಕಾಷನ್ ತಗೋಬಹುದಾಗಿತ್ತು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬಹುದಾಗಿತ್ತು, ಪ್ರಿವೆಂಟ್ ಮಾಡಬಹುದಾಗಿತ್ತು. ಇದು ಅಟರ್ಲಿ ಫೇಲ್ಯೂರ್ ಆಫ್ ಅವರ್ ಇಂಟೆಲಿಜೆನ್ಸ್. ಇದು ನಿಜವಾಗಿಯೂ ಇದು ನೋಡಿ, ಈ ತರ ಘಟನೆಗಳು ಹಿಂದೆ ಸಾಕಷ್ಟು ಆಗಿದ್ದಾವೆ, ಮುಂದೂ ಆಗ್ತವೆ, ಇಲ್ಲ ಅಂತಲ್ಲ, ಇಲ್ಲಿಗೆ ಸ್ಟಾಪ್ನೂ ಆಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಅವ್ರನ್ನ ವಾರ್ನ್ ಮಾಡಿದ್ರು. ಯಾವ ರೀತಿ ಎಚ್ಚರಿಕೆ ಕೊಟ್ಟರೆ ಏನಾದರೂ ಭಯೋತ್ಪಾದಕ ಏನಾದರೂ ಕೃತ್ಯ ನಮ್ಮಲ್ಲಿ ಸಂಭವಿಸಿದ್ರೆ ಅದನ್ನ ನಾವು ವಾರ್ ಅಂತ ತಿಳ್ಕೊತೀವಿ ಅಂತ ಥ್ರೆಟ್ ಕೊಟ್ಟರು. ಆದರೂ ಅವರು ಕೇರ್ಲೆಸ್ ಇಲ್ಲ, ಅಷ್ಟೊಂದು ಕೇರ್ಲೆಸ್ಸು. ಅಲ್ಲಿಂದ ಅವರು ನೋಡಿ, ಇದಕ್ಕೆ ಚುನಾವಣೆನೂ ಇದೆ, ಅಮೆರಿಕದ್ದು ಚುನಾವಣೆನೂ ಇದೆ. ಅವನು ಅಲ್ಲಿ ಚೀಫ್ನ ಕರೆದು ಊಟ ಹಾಕ್ತಾನೆ ಅಲ್ಲಿ ಪ್ರೆಸಿಡೆಂಟು. ಅವನಿಗೆ ಕರೆದು ಅಗದಿ ಹತ್ತಿರದಿಂದ ಅವನ ಲೆವೆಲ್ ಏನು, ಈ ಸೂಪರ್ ಪವರ್ ಪ್ರೆಸಿಡೆಂಟಿನ ಲೆವೆಲ್ ಏನು ಲೆಕ್ಕಕ್ಕೆ ಇಲ್ಲ. ಕರೆದು ಊಟ ಹಾಕಿ ಅವನ ಜೊತೆಗೆ ಹರಟೆ ಹೊಡೆದು ಇದು ಮಾಡ್ತಾರೆ. ಇಷ್ಟೊಂದು ನೀಚ ಕೃತ್ಯವನ್ನ ನಮ್ದು ಒಂದ್ಸಗೆ ನೇರವಾಗಿ ಗುಪ್ತಚರ ಇಲಾಖೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಿ ಅಂತ ಬಸವರಾಜ್ ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು. ಇನ್ನ ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಝೂಮ್ ಅಲ್ಲಿ. ವಿಧಿ ವಿಜ್ಞಾನ ತಜ್ಞರು ಡಾಕ್ಟರ್ ಅವಿನಾಶ್ SR. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಘಟನೆಗಳಾದಾಗ ಸರ್, ಈ ರೀತಿ ಸ್ಫೋಟಗಳು ಸಂಭವಿಸಿದಾಗ ಅಲ್ಲಿರುವಂತಹ ಒಂದಷ್ಟು ವಸ್ತುಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವು ಯಾವ ಉದ್ದೇಶಕ್ಕಾಗಿರಬಹುದು, ಹೇಗಾಗಿರಬಹುದು, ಇದರ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಇದೆಲ್ಲವನ್ನ ಪತ್ತೆ ಹಚ್ಚೋದಕ್ಕೆ ಅಂತ. ಈ ಘಟನೆ ಬಗ್ಗೆ ಏನ್ ರಿಯಾಕ್ಷನ್ ಕೊಡ್ತೀರಿ? ಇಲ್ಲಿ ಯಾವ ರೀತಿ ಪತ್ತೆ ಮಾಡಬಹುದು ಅಂತ? ಇದು ಉದ್ದೇಶ ಅಲ್ಲದೆ ಸ್ಫೋಟ ಆಗಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬಹುದಾ ಸರ್, ಅಲ್ಲಿ ಸಿಗುವಂತಹ ವಸ್ತುಗಳ ಮೇಲೆ? ಅದನ್ನ ಖಂಡಿತವಾಗ್ಲೂ ಹಚ್ಬೋದಿದೆ ಮೇಡಮ್. ಆಕ್ಚುಲ್ ಆಗಿ ಈ ಘಟನೆ ವಿಷಾದಕರವಾದದ್ದು. ಯಾಕಂತ ಹೇಳಿದ್ರೆ ಏನು ಇವಾಗ ಈ ತರ ಘಟನೆಗಳಾಗತ್ತೆ ಅಂತ ಇನಿಷಿಯಲ್ ಆಗಿ ಯಾರಿಗೂ ಗೊತ್ತಿರಲ್ಲ. ಬಟ್ ಪ್ರೀ ಪ್ಲಾನ್ ಮಾಡಿರೋದು ಬೇಕಾದ್ರೂ ಆಗಿರ್ಬೋದು. ಈಗ ಪ್ರೀವಿಯಸ್ಲಿ ಸರ್ ಕೂಡ ಈ ವಿಚಾರ ಮಾತಾಡಿದ್ರು, CNG ಅಲ್ಲಿ ಬ್ಲಾಸ್ಟ್ ಆದ್ರೆ ಒಂದ್ ವೆಹಿಕಲ್ ಬ್ಲಾಸ್ಟ್ ಆಗ್ಬೋದು, ಆದ್ರೆ ಎಫೆಕ್ಟಿವ್ ಆಗಿ ಬ್ಲಾಸ್ಟ್ ಆಗಂತದ್ದು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಈಗ 3-4 ವೆಹಿಕಲ್ಲು ಇಲ್ಲ 4-5 ವೆಹಿಕಲ್ಲು ಅಟ್ ಎ ಟೈಮ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬಲಿ ಪ್ಲಾನ್ ಮಾಡಿರ್ಬೋದು. ಎಕ್ಸ್ಪ್ಲೋಸಿವ್ಸ್ ಏನಾದ್ರು ಯೂಸ್ ಮಾಡಿದಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಇಲ್ಲಿ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಬ್ಲಾಸ್ಟ್ ರಿಲೇಟೆಡ್ ಕೇಸಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಫಿಸಿಕಲ್ ಎವಿಡೆನ್ಸಸ್ ನಿಮ್ಗೆ ಕಲೆಕ್ಷನ್ ಮಾಡಬಹುದು. ಫಿಸಿಕಲ್ ಎವಿಡೆನ್ಸ್ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ CCTV ತಗೋತಿದ್ದಾರೆ. CCTV ಕೂಡ ಫಿಸಿಕಲ್ ಎವಿಡೆನ್ಸ್ ಆಗುತ್ತೆ ನಿಮ್ಗೆ. ಅಂದ್ರೆ ಅವ್ರದ್ದು ಮೂವ್ಮೆಂಟ್ಸ್ ಏನಿತ್ತು, ಎಲ್ಲಿಂದ ಬಂದ್ರು, ಎಷ್ಟು ಗಂಟೆಗೆ ಬಂದಿದ್ದಾರೆ, ಎಷ್ಟು ಗಂಟೆಗೆ ಇನ್ನಾಗಿದ್ದಾರೆ, ಮತ್ತೆ ಪಾರ್ಕಿಂಗ್ ಲಾಟ್ ಅಲ್ಲಿ ಅವ್ರು ಎಷ್ಟು ಗಂಟೆ ತನಕ ಇದ್ರು, ಏನಾದ್ರೂ ಅವರು ಎಕ್ಸ್ಪ್ಲೋಸಿವ್ಸ್ ರಿಲೇಟೆಡ್ ಬೇರೆ ಸರ್ಕ್ಯೂಟ್ಸ್ ರಿಲೇಟೆಡ್ ಮಾಡ್ಕೊಂಡು ಏನಾದ್ರೂ
ಅದನ್ನ ತಗೊಬಂದು ಇಲ್ಲೇ ಏನಾದ್ರು ಫಾರ್ಮ್ ಮಾಡಿದಾರ ಅನ್ನೋದನ್ನು ನೋಡ್ಬೇಕಾಗತ್ತೆ ಈ ಕೇಸಸ್ ಅಲ್ಲಿ. ಯಾಕಂತ ಹೇಳಿದ್ರೆ 3 years ಅವರು ಪಾರ್ಕಿಂಗ್ ಲಾಟ್ ಅಲ್ಲೇ ಇದ್ರು ಅಂತ ಹೇಳಿದಾಗ ನಾವು ಹೊರಗಡೆಯಿಂದ ಏನಾದ್ರು ಸರ್ಕ್ಯೂಟ್ ಮಾಡ್ಕೊಬಂದು ಇಲ್ಲಿ ಬ್ಲಾಸ್ಟ್ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನೋಡ್ಬೋದು. ಬಟ್ ಅಲ್ಲೇ ಏನಾದ್ರು ಅದನ್ನ ಅವರು ರೆಡಿ ಮಾಡಿದಾರ ಅನ್ನೋ ವಿಚಾರನೂ ನೋಡ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಏನು ಫಿಸಿಕಲ್ ಎವಿಡೆನ್ಸಸ್ ನಮಗ್ ಸಿಗುತ್ತೆ ಇವಾಗ ಆಕ್ಚುಲ್ ಆಗಿ ಆಗೋಗಿರೋದ್ರಿಂದ ವಿಚಾರ. ಅಂದ್ರೆ ಒಂದಷ್ಟು ಪ್ರಶ್ನೆ ಅವಿನಾಶ್ ಸರ್, ಕ್ವಿಕ್ ಆಗಿ ಒಂದ್ ಆನ್ಸರ್ ಸರ್, ನೇರವಾಗಿ ಇದು ಉದ್ದೇಶ ಪೂರ್ವಕ ಅಂತ ಅನಿಸ್ಬಿಡ್ತಾ ನಿಮ್ಗೆ ನೋಡಿದ ತಕ್ಷಣ? ಮೇ ಬಿ ಇರ್ಬೋದು ಮೇಡಮ್. ಯಾಕಂತ ಹೇಳಿದ್ರೆ ಈಗ ಫರ್ದರ್ ಏನು ಎವಿಡೆನ್ಸಸ್ ನಾವು ಕಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಇದು ಉದ್ದೇಶ ಪೂರ್ವಕ ಆಗಿದೆಯೋ ಇಲ್ವೋ ಅನ್ನೋದನ್ನ ಅವ್ರದ್ದೇನಾದ್ರು ಇಂಟೆನ್ಷನ್ ಇತ್ತೋ, ಇಷ್ಟು ನಾವು ಎಫೆಕ್ಟ್ ಆಗ್ಬೇಕಿದೆ, ಇಷ್ಟನ್ನ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ, ಇಷ್ಟು ಬ್ಲಾಸ್ಟ್ ಆಗ್ಬೇಕಿದೆ ಅನ್ನೋದೆಲ್ಲ ಫರ್ದರ್ ಎವಿಡೆನ್ಸಸ್ ಏನ್ ಕಲೆಕ್ಟ್ ಮಾಡ್ತೀವಿ ಅದರಿಂದ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಏನ್ ಯೂಸ್ ಮಾಡಿ. ಅವಿನಾಶ್ ಸರ್, ಹಾಗೆ ವಾಪಸ್ ಬರ್ತೀನಿ ಸರ್, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ನಮ್ಮ ಜೊತೆಗೆ ರಾಘವೇಂದ್ರ ರಾವ್ ಸರ್ ಇದ್ರು. ಸರ್, ದೇಶದಲ್ಲಿ ಆಗಾಗ ಇಂಥ ಘಟನೆಗಳಾದಾಗ, ಅದು ನನ್ನ ಪ್ರಕಾರ ಇತ್ತೀಚೆಗೆ ನಾವಂತೂ ನೋಡೇ ಇಲ್ವಪ್ಪ, ನಮಗ್ ತಿಳುವಳಿಕೆ ಬಂದಾಗಿಂದ ಈ ಗಡಿ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಉಗ್ರ ಸಂಘಟನೆಗಳು ಆಕ್ಟಿವ್ ಆಗುತ್ತೆ, ಅಲ್ಲಿ ನಿರಂತರವಾಗಿ ದಾಳಿಗಳಾಗೋದನ್ನ ನೋಡ್ತಾ ಇದ್ವಿ. ದೇಶದ ಒಳನುಗ್ಗಿ ದೇಶದ ರಾಜಧಾನಿ, ಅದು ಕೆಂಪುಕೋಟೆ ಸೂಕ್ಷ್ಮ ಪ್ರದೇಶ, ಅದರ ಕೂಗಳತೆ ದೂರದಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಗುತ್ತೆ ಅಂತ ಅಂದ್ರೆ ನಾವು ನೋಡ್ದಂಗೆ ಸರ್, ಅಲ್ಲಿ ನಮ್ಮ ಸೈನಿಕ ಏರಿಯಾದೊಳಗೆ ಈ ಥರ ಆಗೋದು ಭಾಳ ಕಮ್ಮಿ. ಯಾಕೆ ಅಂತಂದರೆ ನಾವು ಮೊದಲೇ ಎಲ್ಲ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಏರಿಯಾದೊಳಗೆ ಅಲ್ಲಲ್ಲೇ ಡಿಟೆಕ್ಟಿವ್ ಈ ಥರ ಡಿಟೆಕ್ಷನ್ ಮಾಡ್ಬೋದು, ಆ ಥರ ಒಂದೊಂದು ಎಕ್ವಿಪ್ಮೆಂಟ್ ಇಟ್ಟು ನಾವು ರೆಡಿಯಾಗಿರ್ತೀವಿ. ಎಲ್ಲೋ ಒಂದೊಂದು ಕಡೆ ದೇರ್ ಮೇ ಬಿ ಎ ಲ್ಯಾಬ್ಸ್, ದಟ್ಸ್ ಆಲ್. ಎಲ್ಲೋ ಒಂದೊಂದು ಕಡೆ ಅದರಿಂದ ಏನು ನುಕ್ಸಾನ ಆಗೋದೇ ಇಲ್ಲ, ಆ ಥರ ಇರುತ್ತೆ. ಸೊ ಇಲ್ಲಿ ನಡೆದಂಥ ಇದರೊಳಗೆ ದಟ್ಸ್ ಎ ವೆರಿ ಬ್ಯುಸಿ ಪ್ಲೇಸ್ ಇಟ್ ಈಸ್. ಅಲ್ಲಿ ಕೂಡ ಇವ್ರು ಯಾವ ಥರದ ಒಂದು ಸೆಕ್ಯೂರಿಟಿ ಮೆಷರು ತೊಗೊಂಡಿಲ್ಲ. ಕಾರ್ ಪಾರ್ಕಿಂಗ್ ಆಗಿತ್ತು, ಅಲ್ಲೊಂದು 15-20 ಕಾರ್ ನಿಂತಿದೆ ಅಂತಂದ್ರು ಕೂಡ ಅಲ್ಲೊಬ್ಬ ಯಾರನ್ನ ಇರಬೇಕು. ಆ್ಯಂಡ್ ವಿಚ್ ಎವರ್ ದಿ ಕಾರ್ ಕಮ್ಸ್, ಅಥವಾ ಬೇರೆ ಏನಾದರೂ ಅದೇ ಪಾರ್ಕಿಂಗ್ ಇದರೊಳಗೆ ಅದರೊಳಗೆ ಒಂದು ಡಿಟೆಕ್ಟರ್ ಇಟ್ಕೊಂಡು ಸ್ವಲ್ಪ ನೋಡಿಕೊಂಡ್ರು ಸಾಕು. ಹಿ ಕ್ಯಾನ್ ಇಮಿಡಿಯೇಟ್ಲಿ ಇನ್ಫಾರ್ಮ್ ದಿ ಅದರ್ ಪೀಪಲ್. ದಿ ಥಿಂಗ್ಸ್ ಹ್ಯಾಪನ್ಸ್ ಇನ್ ಆರ್ಮಿ ಆಲ್ಸೋ. ನಾವು ಎಲ್ಲರ ಹತ್ರನೂ ಇದು ಇದ್ದೇ ಇರುತ್ತೆ, ಎಕ್ವಿಪ್ಮೆಂಟ್ ಇದ್ದೇ ಇರುತ್ತೆ, ಮಾಡ್ತಾರೆ. ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಏನಾಯಿತು ಏನು ಕತೆ ಅಂತಂದ್ಬಿಟ್ಟು ಸೈಲೆಂಟಾಗಿ ಅವರು ದೇ ವಿಲ್ ಗಿವ್ ಪಾಸ್ ದಿ ಇನ್ಫಾರ್ಮೇಷನ್ ಟು ದಿ ಹೈಯರ್ ಅಥಾರಿಟೀಸ್. ಆವಾಗ ತಕ್ಷಣ ದೇ ವಿಲ್ ಟೇಕ್ ಆ್ಯಕ್ಷನ್. ಇಲ್ಲ, ಆ ಥರ ಇಲ್ಲವೇ ಇಲ್ಲ. 3 ದಿನದಿಂದ ಅಂತಂದರೆ ಇದೇನು ನೋಡಿ ಏನೂ ಆಗಿಲ್ಲ ಅಲ್ಲಿ. ಅವನು ಯಾವ ಬೇಕಾದ್ರೂ ತನ್ನ ರಿಮೋಟ್ ಒತ್ತಾನೆ ಢಮಾರ ಅನ್ನಿಸ್ತಾನೆ. ಅಲ್ಲ, ನನಗೆ ಅದೇ ಅನಿಸ್ತಪ್ಪ, ಈ ದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳು ನಡೆಸಬೇಕು ಅನ್ನೋದ್ರ ಮಾಹಿತಿ ಮೇರೆಗೆನೆ 11 ಜನ ಉಗ್ರರ ಬಂಧನ ಆಗುತ್ತೆ. ಅಷ್ಟೆಲ್ಲ ಆದ ಮೇಲೂ ಕೂಡ ಯಾಕೆ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗಲಿಲ್ಲ, ಯಾಕೆ ಫೇಲ್ಯೂರ್ ಆಯ್ತು ಅನ್ನೋದು ಪ್ರಶ್ನೆ ಆಗುತ್ತೆ. ಬಂಧನದಕ್ಕಿಂತ ಮುಂಚೆನೇ ಅವರು ಈ ಎಫೆಕ್ಟಿವ್ ಮೆಷರ್ಸ್ ತಗೊಳ್ಬೇಕು. ಅದಾದ್ಮೇಲೆ ನೋಡ್ಕೋತೀವಿ ಅಂತಂದ್ರೆ ಏನು ಪ್ರಯೋಜನ? ಓಕೆ, ಎಲ್ಲ ಆದ ಮೇಲೆ ಅಲರ್ಟ್ ಆಗೋದು, ಭದ್ರತೆಯನ್ನು ಹೆಚ್ಚು ಮಾಡೋದು, ಅಂಥ ಪರಿಸ್ಥಿತಿಗಳು ಮೇಲಿಂದ ಮೇಲೆ ನೋಡ್ತೀವಿ ಅಂತ.